ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 88 ಕರ್ನಾಟಕ. ನಾನು ಗಣೇಶ್ ಹಿರೇಮಠ್. ಏನು ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಅಕ್ರಮ ಮರಳುಗಾರಿಕೆಯ ಬಗ್ಗೆ ನಿಮ್ಮ ನ್ಯೂಸ್ 88 ಕರ್ನಾಟಕ ವಾಹಿನಿ ಸಾಕಷ್ಟು ಬಾರಿ ಸುದ್ದಿಯನ್ನು ಬಿತ್ತರಿಸಿದೆ. ಯಾವ ರೀತಿಯಲ್ಲಿ ವಾಹನಗಳಾಗಿರ್ಬೋದು, ಲಾರಿಗಳಾಗಿರ್ಬೋದು, ಓವರ್ಲೋಡ್ ಆಗಿರ್ಬೋದು, ಜನರಿಗೆ ಧೂಳಿನ ಸಮಸ್ಯೆಗಳನ್ನು ಮಾಡ್ತಿರೋ ಸುದ್ದಿಯನ್ನು ನಿಮಗೆ ಸಾಕಷ್ಟು ಬಾರಿ ಬಿತ್ತರ ಮಾಡಿತ್ತು. ಆದರೆ ಈಗ ನಾನು ಯಾವ ನದಿಯಲ್ಲಿದ್ದೀನಿ, ಹುಬ್ಬಳ್ಳಿಯಲ್ಲಿ ಯಾವ ನದಿ ಇದೆ, ಧಾರವಾಡ ಜಿಲ್ಲೆಯಲ್ಲಿ ಯಾವ ನದಿ ಅಂತ ನೀವು ಕನ್ಫ್ಯೂಷನ್ ಆಗ್ಬೋದು. ನನ್ನ ಹಿಂಭಾಗದಲ್ಲಿ ನೀವು ನೋಡ್ಬೋದು ಯಾವ ರೀತಿಯಾದಂತಹ ಉಸುಕನ್ನು ಅಂದರೆ ಮರಳನ್ನು ಸ್ಟಾಕ್ ಮಾಡಿದ್ದಾರೆ, ಯಾವ ರೀತಿಯಾದಂತಹ ಅಕ್ರಮ ಗಣಿಗಾರಿಕೆ ನಡೆಸ್ತಾ ಇದ್ದಾರೆ, ಮರಳು ಮಾಫಿಯಾ ನಡೆಸ್ತಾ ಇದ್ದಾರೆ. ಇವೆಲ್ಲವೂ ಕೂಡ ದೃಶ್ಯದಲ್ಲಿ ನೀವು ನೋಡ್ತಾ ಇರ್ಬೋದು. ಯಾವ ರೀತಿಯಲ್ಲಿ ಸ್ಟಾಕ್ಗಳನ್ನು ಮಾಡಿದ್ದಾರೆ, ಲಾರಿಗಳಲ್ಲಿ ಯಾವ ರೀತಿ ಲೋಡ್ ಮಾಡ್ತಾರೆ, ಯಾವ ರೀತಿಯಾದ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಸಾಣಿಸ್ತಾರೆ ಅಂತ ಹೇಳ್ಬೋದು. ಈ ರೀತಿಯಾದಂತಹ ನೀವು ದೃಶ್ಯದಲ್ಲಿ ನೋಡ್ಬೋದು, ಈ ರೀತಿಯಾದಂತಹ ಮರಳು ಇರುತ್ತೆ. ಇವೆಲ್ಲವೂ ಕೂಡ ಸ್ಟಾಕ್ ಮಾಡಿ ಅದಕ್ಕೆ ಮಣ್ಣನ್ನು ಮಿಕ್ಸ್ ಮಾಡಿ ಕಲಬೆರಕೆ ಮಾಡಿ ಜನರಿಗೆ ಮೋಸ ಮಾಡುವಂಥ ಕೆಲಸವನ್ನು ಅಕ್ರಮ ದಂಧೆಕೋರರು ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ನೇರವಾಗಿ ಹೇಳ್ಬೋದು. ಈ ರೀತಿಯಾದಂತಹ ಸ್ಟಾಕನ್ನು ಯಾಕೆ ಮಾಡ್ತಾರೆ ಅಂದರೆ, ಮಲಪ್ರಭಾ ನದಿ ಆಗಿರ್ಬೋದು, ಈ ಕಡೆ ಕೊಪ್ಪಳ ಭಾಗದಲ್ಲಿ ಸಾಕಷ್ಟು ಹಳ್ಳಗಳಿಂದ ಮಣ್ಣುಗಳನ್ನು ತೆಗೆದುಕೊಂಡು ಕೊಣ್ಣೂರು, ನರಗುಂದ, ನವಲಗುಂದ ಈ ರೀತಿ ಭಾಗಗಳಲ್ಲಿ ಸಾಕಷ್ಟು ಬಾರಿ ಲಾರಿಗಳಿಂದ ಮರಳನ್ನು ತೆಗೆದುಕೊಂಡು ಬಂದು ಈ ರೀತಿಯಾದಂತಹ ಸ್ಟಾಕ್ಗಳನ್ನು ಮಾಡ್ತಾರೆ. ಇಲ್ಲಿ ಅವರದೇ ಆದಂತಹ ಲಾರಿಗಳಿರ್ತವೆ. ಆ ಲಾರಿಗಳಲ್ಲಿ ಒಂದು ಲಾರಿಯಿಂದ 2 ಲಾರಿಯನ್ನು ಜನರಿಗೆ ಮೋಸ ಮಾಡುವಂಥ, ಜನರಿಗೆ ವಂಚನೆ ಮಾಡುವಂಥ ಕಾಯಕವನ್ನು ಇಲ್ಲಿರ್ತಕ್ಕಂತಹ ಉಸುಕಿನ ಅಡ್ಡೆಯವರು ಮಾಡಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಜನರಿಗೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈ ರೀತಿಯಾದಂತಹ ಮರಳು ಮಾಫಿಯಾ ಧಾರವಾಡ ಜಿಲ್ಲೆಯಲ್ಲಿ ನಡೀತಾ ಇದೆ. ಯಾಕೆ ಅಧಿಕಾರಿಗಳು ಸುಮ್ಮನಿದ್ದಾರೆ? ಈ ರೀತಿಯಾದಂತಹ ಸ್ಟಾಕ್ ಸಾವಿರಾರು ಟನ್ಗಟ್ಟಲೆ ಸ್ಟಾಕ್ಗಳನ್ನು ಮಾಡಿದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ಬೋದು. ನಾನು ಯಾವುದೋ ಒಂದು ನದಿಯಲ್ಲಿದ್ದೀನಿ, ಯಾವುದೋ ಒಂದು ನದಿ ತೀರದಲ್ಲಿದ್ದೀನಿ ಅಂತ ನಿಮಗೆ ಅನಿಸ್ಬೋದು. ಆದರೆ ನಾನು ಯಾವುದೇ ರೀತಿಯಾದಂತಹ ನದಿಯಲ್ಲೂ ಇಲ್ಲ, ನದಿಯ ತೀರದಲ್ಲೂ ಇಲ್ಲ. ಇಲ್ಲಿ ಹುಬ್ಬಳ್ಳಿಯ ಶಾಂತಿನಗರದ ಇದೊಂದು ಅಕ್ರಮವಾದಂತಹ ಅಡ್ಡೆಯಲ್ಲಿ ನಾನಿದ್ದೀನಿ ಇವತ್ತು. ನೀವು ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿಯಾದಂತಹ ಸ್ಟಾಕ್ಗಳನ್ನು ಮಾಡಿದ್ದಾರೆ, ಟನ್ಗಟ್ಟಲೆ ಸ್ಟಾಕ್ಗಳನ್ನು ಮಾಡಿದ್ದಾರೆ. ನೀವು ನೋಡ್ಬೋದು ನನ್ನ ಬಲಭಾಗದಲ್ಲಿ ಈ ರೀತಿಯಾದಂತಹ ಸ್ಟಾಕ್ಗಳನ್ನು ಮಾಡಿಕೊಂಡು ಒಂದೇ ಕ್ವಾಲಿಟಿ ಆದಂತಹ ಉಸುಕು ಇಲ್ಲಿ ಸಿಗಲ್ಲ. ನೀವು ನೋಡ್ಬೋದು, ಒಂದು ಕಡೆ ವೈಟ್ ಮಿಕ್ಸಡ್ ಇದೆ, ಒಂದು ಕಡೆ ಬ್ಲ್ಯಾಕ್ ಮಿಕ್ಸಡ್ ಇದೆ, ಒಂದು ಕಡೆ ಪ್ಯೂರ್ ಮಣ್ಣು ಕೂಡ ಇದೆ. ಇವೆಲ್ಲವೂ ಕೂಡ ಮಿಕ್ಸ್ ಮಾಡಿಕೊಂಡು ಜನರಿಗೆ ಮೋಸ ಮಾಡುವಂತಹ ಕಾಯಕವನ್ನು ಇಲ್ಲಿರ್ತಕ್ಕಂತಹ ದಂಧೆಕೋರರು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನೀವು ನೋಡ್ಬೋದು, ಲಾರಿ ಓವರ್ಲೋಡ್ ಲಾರಿ ಬರ್ತಾ ಇರುತ್ತೆ. ಅವೆಲ್ಲ ಓವರ್ಲೋಡ್ ಲಾರಿ